ಸೊ ಹಾಯ್ ಹಲೋ ಫ್ರೆಂಡ್ಸ್, ನಮಸ್ತೆ. ನನ್ನ ಹೆಸರು ಸಮೀರ್. ನೀವು ನೋಡ್ತಾ ಇದ್ದೀರಾ ಟ್ರಾಕಿನ್ ಕನ್ನಡ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್. ಸೊ ನೀವು ಕೂಡ ನನ್ನ ಒಬ್ಬ ಯೂಟ್ಯೂಬರ್ ಆಗಿದ್ದರೆ ನೀವು ಕೂಡ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ಗಳಿಗಾಗಿ ಆ ಕಡೆ ಈ ಕಡೆ ಅಲ್ಲಾಡ್ತಿದ್ದಾರೆ ಫ್ರೆಂಡ್ಸ್. ಅಂದರೆ ಅಲ್ಲಿ ಇಲ್ಲಿ ಆ ವೆಬ್ಸೈಟ್ ಈ ವೆಬ್ಸೈಟ್ ಅಂತ ಸರ್ಚ್ ಮಾಡ್ತಾ ಇರ್ತಾರೆ. ಬಟ್ ಯಾವುದೋ ಒಂದು ವೆಬ್ಸೈಟ್ಲಿಂದ ಡೌನ್ಲೋಡ್ ಮಾಡ್ಕೊಂಡ್ರೂ ಕೂಡ ನಿಮಗೆ ಕಾಪಿರೈಟ್ ಕ್ಲೇಮ್ ಬಂದೇ ಬರುತ್ತೆ. ಸೊ ನೀವು ಕಾಪಿರೈಟ್ ಕ್ಲೇಮ್ ಬರದೇ ರೀತಿ ಸಾಂಗ್ಸ್ಗಳನ್ನ ಅಂದರೆ ಬ್ಯಾಕ್ಗ್ರೌಂಡ್ ಸಾಂಗ್ಗಳನ್ನ ಡೌನ್ಲೋಡ್ ಮಾಡಿ ಯೂಸ್ ಮಾಡ್ತಕ್ಕಂಥ ರೀತಿ ಎರಡು ರೀತಿಗಳಿದೆ ಫ್ರೆಂಡ್ಸ್. ಯಾವ್ಯಾವ ಅಂತ ನಾನು ನಿಮಗೆ ಈ ವಿಡಿಯೋದಲ್ಲಿ ಪೂರ್ತಿ ತಿಳಿಸ್ಕೊಡ್ತೀನಿ. ಹಾಗಿದ್ರೆ ಈ ವಿಡಿಯೋನ ಪೂರ್ತಿ ನೋಡಿ ಅಂತ ಹೇಳ್ತಾ ಬನ್ನಿ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ಫ್ರೆಂಡ್ಸ್, ನಮ್ಮ ಮೊದಲನೇ ರೀತಿ ಬಗ್ಗೆ ಮಾತಾಡೋದಾದರೆ ಫ್ರೆಂಡ್ಸ್, ಅದು ನಮ್ಮ ಯೂಟ್ಯೂಬಲ್ಲಿದೆ ಫ್ರೆಂಡ್ಸ್. ಅಂದರೆ ಯೂಟ್ಯೂಬಲ್ಲಿ ಒಂದು ಚಾನಲ್ ಇದೆ ಫ್ರೆಂಡ್ಸ್, NCS ಮ್ಯೂಸಿಕ್ ಅಂತ. ಅಲ್ಲಿಂದ ನೀವು ಯಾವ ಸಾಂಗ್ನ ಬೇಕಾದರೂ ಡೌನ್ಲೋಡ್ ಮಾಡಿಕೊಂಡು ನಿಮ್ಮ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ಕಾಗಿ ಯೂಸ್ ಮಾಡ್ಕೋಬೇಕು. ಅಂದರೆ ಮ್ಯೂಸಿಕ್ ಇದೆ, ಅದನ್ನು ನೀವು ಬ್ಯಾಕ್ಗ್ರೌಂಡಲ್ಲಿ ಹಾಕೊಂಡು ಯೂಸ್ ಮಾಡ್ಬೋದು. ನಿಮಗೆ ಯಾವುದೇ ಥರದ ಕಾಪಿರೈಟ್ ಕ್ಲೇಮ್ ಬರೋಲ್ಲ ಫ್ರೆಂಡ್ಸ್. ಬಟ್ ನೀವಿಲ್ಲಿ ಅವ್ರಿಗೆ ಕ್ರೆಡಿಟ್ಗಳನ್ನ ನೀಡಬೇಕಾಗುತ್ತೆ ಫ್ರೆಂಡ್ಸ್. ಅಂದರೆ ಕ್ರೆಡಿಟ್ ಬೈ ನೇಮ್, ಅಂದರೆ ಅವರು ಆರ್ಟಿಸ್ಟ್ ನೇಮ್ನ ಇಟ್ಟಿರ್ತಾರೆ. ಆ ಆರ್ಟಿಸ್ಟ್ ನೇಮ್ನ ನಿಮ್ಮ ಡಿಸ್ಕ್ರಿಪ್ಷನಲ್ಲಿ ಆರ್ಟಿಸ್ಟ್ ನೇಮ್ ಮತ್ತು ಇಲ್ಲಿಂದ ಇದು ಅಂತ ಅವರ ಆ ವಿಡಿಯೋದ, ಅಂದರೆ ನೀವು ಯಾವ ಮ್ಯೂಸಿಕ್ನ ಯೂಸ್ ಮಾಡಿರ್ತಾರೆ ಆ ವಿಡಿಯೋದ ಲಿಂಕ್ನ ನೀವು ಡಿಸ್ಕ್ರಿಪ್ಷನಲ್ಲಿ ಹಾಕಬೇಕಾಗುತ್ತೆ. ಅದರಿಂದ ಅವ್ರಿಗೂ ಕೂಡ ಹೆಲ್ಪ್ ಆಗುತ್ತೆ, ನಿಮಗೂ ಕೂಡ ಹೆಲ್ಪ್ ಆಗುತ್ತೆ. ಸೊ ಇದು ಒಂದು ಅವರಿಗೆ ಕ್ರೆಡಿಟ್ ನೀಡಬೇಕಾಗುತ್ತೆ ಫ್ರೆಂಡ್ಸ್. ಸೊ ಇನ್ನು ಫ್ರೀಯಾಗಿ ಯಾರಿಗೆ ಕ್ರೆಡಿಟ್ ನೀಡೋದೇ ಬೇಡ, ಎಲ್ಲಿ ಎಲ್ಲ ತಲೆನೋವನ್ನು ತೊಗೊಳ್ಳೋದಂತ ನೀವೇನಾದರೂ ಯೋಚನೆ ಮಾಡ್ತಿದ್ರೆ ಅದು ಕೂಡ ನಮ್ಮ ಹತ್ರ ಸೊಲ್ಯೂಷನ್ ಇದೆ ಫ್ರೆಂಡ್ಸ್. ಸೊ ಅದು ಏನಪ್ಪ ಅಂತಂದರೆ ಯೂಟ್ಯೂಬ್ ಲೈಬ್ರರಿ ಫ್ರೆಂಡ್ಸ್. ಸೊ ಹಾಗಿದ್ರೆ ಬನ್ನಿ, ನಾನು ನಿಮಗೆ ಸ್ಕ್ರೀನ್ ರೆಕಾರ್ಡ್ ಹತ್ರ ಹೋಗಿ ಅದು ಯಾವ ಥರ ನೀವು ಸಾಂಗ್ಗಳನ್ನ ಯೂಸ್ ಮಾಡ್ಬೋದು ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಸೊ ಬನ್ನಿ ಹಾಗಿದ್ರೆ. ನೀವು ಫಸ್ಟ್ ಆಫ್ ಆಲ್ ನೀವು ಕ್ರೋಮ್ ಬ್ರೌಸರ್ನ ಓಪನ್ ಮಾಡ್ಕೋಬೇಕಾಗತ್ತೆ. ಅಲ್ಲಿ ನಿಮಗೆ ಪೂರ್ತಿ ಮೆಥಡ್ನ ತಿಳಿಸ್ತೀವಿ ಫ್ರೆಂಡ್ಸ್. ಸೊ ಹಾಗಿದ್ರೆ ಬನ್ನಿ, ಅದು ಏನಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಸೊ ಫ್ರೆಂಡ್ಸ್, ಫಸ್ಟ್ ಆಫ್ ಆಲ್ ನೀವು ಕ್ರೋಮ್ ಬ್ರೌಸರ್ನ ಓಪನ್ ಮಾಡ್ಕೋಬೇಕಾಗುತ್ತೆ ಫ್ರೆಂಡ್ಸ್. ಅಂದರೆ ಕ್ರೋಮ್ ಬ್ರೌಸರ್ನ ಓಪನ್ ಮಾಡ್ಕೊಳ್ಳಿ. ಫಸ್ಟು ನಾನಿಲ್ಲಿ ರೀಸೆಂಟ್ ಟ್ಯಾಬ್ಸ್ಗಳನ್ನೆಲ್ಲ ಕ್ಲಿಯರ್ ಮಾಡ್ತೀನಿ ಫ್ರೆಂಡ್ಸ್. ನೋಡಿ, ಫಸ್ಟ್ ನಾವು ನ್ಯೂ ಟ್ಯಾಬ್ಗೆ ಕ್ಲಿಕ್ ಮಾಡೋಣ. ಅದಾದ ನಂತರ ನೀವಿಲ್ಲಿ ಯೂಟ್ಯೂಬ್ ಅಂತ ಹಾಕಿ ಫ್ರೆಂಡ್ಸ್. ಅಂದರೆ YouTube.com ಅಂತ ಹಾಕಿದರೆ ಸಾಕು, ಇಲ್ಲಿ ಬಂದುಬಿಡುತ್ತೆ. ಅದು YouTube.com ಓಪನ್ ಆಗುತ್ತೆ ಫ್ರೆಂಡ್ಸ್. ಸೊ ಓಪನ್ ಆದ ತಕ್ಷಣ ನೀವು ಈ ಥರ ಓಪನ್ ಆಗುತ್ತೆ. ಸೊ ಸ್ವಲ್ಪ ವೇಟ್ ಮಾಡಿ, ನನ್ನ ಹತ್ರ ನೆಟ್ ತುಂಬ ಸ್ಲೋ ಇದೆ ಫ್ರೆಂಡ್ಸ್. ಸೊ ಫ್ರೆಂಡ್ಸ್, ನೀವೇ ನೋಡ್ತಾ ಇರ್ಬೋದು, ಇಷ್ಟೊತ್ತಾದಮೇಲೆ ನಮ್ಮ ಒಂದು ಚಾನಲ್ ಪೇಜ್ ಓಪನ್ ಆಗಿದೆ ಫ್ರೆಂಡ್ಸ್. ಸೊ ಇದಾದ ನಂತರ ನೀವೀಗ ನೋಡ್ತಾ ಇರ್ಬೋದು ಇಲ್ಲಿ ಫ್ರೆಂಡ್ಸ್, ನಾನು ನಿಮಗೆ ಝೂಮ್ ಮಾಡಿ ಕೂಡ ತೋರಿಸ್ತೀನಿ. ಇಲ್ಲೊಂದು ಮ್ಯೂಸಿಕ್ನ ಐಕಾನ್ ಕಾಣಿಸ್ತಿದೆಯಲ್ಲ ಫ್ರೆಂಡ್ಸ್, ಅದ್ರ ಮೇಲೆ ನೀವು ಕ್ಲಿಕ್ ಮಾಡಿ ಫ್ರೆಂಡ್ಸ್. ಅದಾದ ನಂತರ ಆಡಿಯೋ ಲೈಬ್ರರಿ ಓಪನ್ ಆಗುತ್ತೆ ಫ್ರೆಂಡ್ಸ್. ಅಂದರೆ ಇದು ಫುಲ್ಲಾಗಿ ಯೂಟ್ಯೂಬ್ ಅವ್ರದ್ದೇ ಒಂದು ಆಡಿಯೋ ಲೈಬ್ರರಿ ಫ್ರೆಂಡ್ಸ್. ಅಂದರೆ ಇಲ್ಲಿ ನೀವು ಯಾವ ಸಾಂಗ್ನ ಬೇಕಾದರೂ ಯೂಸ್ ಮಾಡ್ಕೋಬೋದು. ಈಗ ನಾನು ಒಂದು ಸಾಂಗ್ನ ಪ್ಲೇ ಮಾಡ್ತೀನಿ ಫ್ರೆಂಡ್ಸ್. ಸೊ ನಾವೊಂದು ಸಾಂಗ್ನ ಪ್ಲೇ ಮಾಡಿದ್ದೀನಿ. ಇದು ನಾನು ಕೇಳ್ಸೋಕ್ಕಾಗಲ್ಲ, ಯಾಕಂತಂದರೆ ಮೈಕ್ ಕನೆಕ್ಟ್ ಇದೆ ಅದಕ್ಕೆ. ಸೊ ಹಾಗಾಗಿ ಕೇಳ್ಸೋಕ್ಕಾಗಲ್ಲ. ಬಟ್ ಇಲ್ಲಿ ನೀವು ನೋಡ್ತಾ ಇರ್ಬೋದು ಫ್ರೆಂಡ್ಸ್, ಡೌನ್ಲೋಡ್ ಆಪ್ಷನ್ ಅಂತ. ಅದ್ರ ಮೇಲೆ ನೀವು ಕ್ಲಿಕ್ ಮಾಡಿದ್ರೆ ಡೈರೆಕ್ಟಾಗಿ ಡೌನ್ಲೋಡ್ ಆಗುತ್ತೆ. ಇಲ್ಲಿಂದ ನೀವು ಯಾವ ಮ್ಯೂಸಿಕ್ನ ಯೂಸ್ ಮಾಡಿದ್ರು ಕೂಡ ನಿಮಗೆ ಯಾವುದೇ ಥರದ ಕಾಪಿರೈಟ್ ಕೂಡ ಬರೋಲ್ಲ, ಕಾಪಿರೈಟ್ ಕ್ಲೇಮು ಬರೋಲ್ಲ. ಇನ್ನು ನೀವು ಯಾರಿಗೂ ಕೂಡ ಕ್ರೆಡಿಟ್ ಕೂಡ ಕೊಡಬೇಕಾಗಿಲ್ಲ. ಸೊ ಫ್ರೆಂಡ್ಸ್, ನೀವೀಗ ನೋಡಿದ್ರಲ್ವ ಎರಡು ರೀತಿಗಳು ಯಾವ ಥರ ಇದು ಅಂತ. ಸೊ NCS ಅಲ್ಲಿ ಯೂಸ್ ಮಾಡಿದ್ರೆ ನೀವು ಅವ್ರಿಗೆ ಕ್ರೆಡಿಟ್ ಕೊಡಬೇಕಾಗುತ್ತೆ, ಅದರಿಂದ ಅವ್ರಿಗೂ ಲಾಭ, ನಿಮಗೂ ಲಾಭ. ಬಟ್ ನೀವೇನಾದರೂ ಯೂಟ್ಯೂಬ್ ಸ್ಟುಡಿಯೋದಲ್ಲಿ ಇರ್ತಕ್ಕಂಥ ಒಂದು ಲೈಬ್ರರಿಯಲ್ಲಿ ನೀವೇನಾದರೂ ಹೋಗಿ ಸಾಂಗ್ಗಳನ್ನ ಡೌನ್ಲೋಡ್ ಮಾಡ್ಕೊಂಡು ಯೂಸ್ ಮಾಡಿದ್ರೆ ಯಾರಿಗೂ ಕೂಡ ಕ್ರೆಡಿಟ್ ಕೊಡಬೇಕಾಗಿಲ್ಲ. ಬಟ್ ಯೂಟ್ಯೂಬ್ ಸ್ಟುಡಿಯೋದಲ್ಲಿ ಅಷ್ಟೊಂದು ಅಂದರೆ ಚೆನ್ನಾಗಿರೋ ಏನು ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ಗಳು ಸಿಗೋಲ್ಲ ಫ್ರೆಂಡ್ಸ್. ಸುಮ್ಮನೆ ನಾರ್ಮಲ್ ಆಗಿದ್ದಾವೆ. ಸೊ ನಿಮಗೇನಾದರೂ ನನ್ನ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಇಷ್ಟ ಆಗಿದ್ರೆ ಅದರದ್ದು ಒಂದು ಕೆಳಗಡೆ ಮೆನ್ಷನ್ ಮಾಡಿರ್ತೀನಿ ಫ್ರೆಂಡ್ಸ್. ಅದು ಮೆಟಲ್ ಅಂತ, ನೀವು ಆಡಿಯೋ ಲೈಬ್ರರಿಯಲ್ಲಿ ಹೋಗಿ ಸರ್ಚ್ ಮಾಡ್ಬೋದು ಮೆಟಲ್ ಅಂತ, ಅಲ್ಲಿ ನಿಮಗೆ ಬರುತ್ತೆ ಫ್ರೆಂಡ್ಸ್. ಅಲ್ಲಿಂದ ನೀವು ಡೌನ್ಲೋಡ್ ಮಾಡ್ಕೊಂಡು ಯೂಸ್ ಮಾಡ್ಕೋಬೋದು. ಸೊ ಈ ವಿಡಿಯೋ ನಿಮ್ಗೆ ಹೇಗೆ ಅನಿಸ್ತು ಅಂತ ನನಗೆ ಕೆಲವರು ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಇದೇ ರೀತಿಯಾದಂಥ ಯೂಸ್ಫುಲ್ ವಿಡಿಯೋ ಮತ್ತು ಟಿಪ್ಸ್, ಟ್ರಿಕ್ಸ್ ಆ್ಯಂಡ್ ಟೆಕ್ ಅಪ್ಡೇಟ್ಗಳಿಗಾಗಿ ಈ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಗುಡ್ ಬಾಯ್.